ರಾಷ್ಟ್ರೀಯ ನೀರು ಅಭಿವೃದ್ಧಿ ಸಂಸ್ಥೆಯಿಂದ ಆಕ್ಷೇಪಿಸಲ್ಪಟ್ಟ ಅಘನಾಶಿನಿ ಬಿಡತಿ ವರದ ಗಂಗಾವಳಿ ಯೋಜನೆಗೆ ಅರಣ್ಯವಾಸಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಶ್ರೀಗಳ ನೇತೃತ್ವದಲ್ಲಿ ಜರುಗುತ್ತಿರುವ ಹೋರಾಟಕ್ಕೆ ಅರಣ್ಯವಾಸಿಗಳು ಬೆಂಬಲ ವ್ಯಕ್ತಪಡಿಸಲು ಸಜ್ಜಾಗಿದ್ದಾರೆ ಎಂದು ಸಾಮಾಜಿಕ ಮತ್ತು ಅರಣ್ಯ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜನವರಿ 11ರಂದು ಸಿರ್ಸಿಯಲ್ಲಿ ಜರುಗಲಿರುವ ಬೃಹತ್ ಹೋರಾಟಕ್ಕೆ ಬೆಂಬಲಿಸಿ ರವೀಂದ್ರ ನಾಯ್ಕ್ ಅವರು ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಲುವನ್ನ ವ್ಯಕ್ತಪಡಿಸಿದರು. ಯಾಂತ್ರಿಕವಾಗಿ ತಯಾರಿಸಿದ ಯೋಜನೆ ಪ್ರಾಯೋಗಿಕವಾಗಿ ಯಶಸ್ಸುಗೊಳ್ಳಲು ಸಾಧ್ಯವಿಲ್ಲ. ಯೋಜನೆಯ ತಾಂತ್ರಿಕ ನೈಜತೆ, ವಾಸ್ತವಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಅಂಶವನ್ನ ಗಣನೆಗೆ ತೆಗೆದುಕೊಳ್ಳದೆ ಇರುವುದು ವಿಷಾದಕರವೆಂದು ಅವರು ಹೇಳಿದರು. ಅಘನಾಶಿನಿ ಬಿಡತಿ ವರದಾ ಗಂಗಾವಳಿ ಅಂಚಿನಲ್ಲಿ ಅರಣ್ಯ ಮತ್ತು ಖಾಸಗಿ ಸಾಗುವಳಿ ಕ್ಷೇತ್ರದ ಸುಮಾರು 20,000 ರಿಂದ 25,000 ಕುಟುಂಬಗಳ ಜೀವನದ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರುವುದರಿಂದ ಯೋಜನೆಯನ್ನು ವಿರೋಧಿಸುವುದು ಅನಿವಾರ್ಯ ಎಂದು ಬೇಡ್ತಿ ಕಣಿವೆಯ ಅಂಚಿನಲ್ಲಿ 500 ಎಕರೆ ಅರಣ್ಯ ನಾಶ, ಸಕ್ರಿಯ ಜೀವ ವೈವಿಧ್ಯತೆ ಪ್ರದೇಶ ನಿರ್ಲಕ್ಷ್ಯತೆ, 1,249 ವೈವಿಧ್ಯಮಯ ಔಷಧಿ ಮತ್ತು ಪರಿಸರ ಪೂರಕ ಮತ್ತು ಹೂಗಿಡಗಳು ನಾಶ, 420 ಜಾತಿಗಳ ಪ್ರಾಣಿ ಪಕ್ಷಿಗಳ ತಾಣಕ್ಕೆ ಅಭದ್ರತೆ, ಅಮೂಲ್ಯ 35 ಬೇಡ್ತಿ ಕಣಿವೆಯಲ್ಲಿ ಜೀವಿಸಿದ ಪ್ರಾಣಿಗಳ ಬದುಕಿಗೆ ಮಾರಕವಾಗಿ ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣೆಯ ಸಂಸ್ಥೆಯ ಮಾರ್ಗದರ್ಶನ ಉಲ್ಲಂಘಿಸಿ ಯೋಜನೆ ಪ್ರಾರಂಭಿಸುವುದು ವಿಷಾದಕರವೆಂದು ಅವರು ಹೇಳಿದರು. ಕೇವಲ ಹೇಳಿಕೆ ಮೂಲಕ ಹೋರಾಟಕ್ಕೆ ಬೆಂಬಲಿಸಿದರೆ ಸಾಲದು. ಶ್ರೀಗಳ ನೇತೃತ್ವದಲ್ಲಿ ಜರುಗುವ ಬೃಹತ್ ಸಭೆಯಲ್ಲಿ ಸರ್ಕಾರ ಯೋಜನೆ ಜಾರಿಗೆ ತಂದರೆ ಜನಪ್ರತಿನಿಧಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಜನವರಿ 11ರಂದು ಜರುಗಲಿರುವ ಜನಸ್ತೋಮದ ಮುಂದೆ ಸಭೆಯಲ್ಲಿ ಹಾಜರಿರುವ ಜನಪ್ರತಿನಿಧಿಗಳು ವಾಗ್ದಾನ ಮಾಡಬೇಕು. ಕಾರವಾರ ಶಾಸಕ ಸತೀಶ್ ಸೈಲ್ ಈಗಾಗಲೇ ಮುಂದಿನ ಬಜೆಟ್ನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಿಸದಿದ್ದರೆ ರಾಜೀನಾಮೆ ಕೊಡುವುದಾಗಿ ಘೋಷಿಸಿ ಇನ್ನುಳಿದ ವಿವಿಧ ಹಂತದ ಜನಪ್ರತಿನಿಧಿಗಳು ಕೂಡ ಇದೇ ಮಾರ್ಗವನ್ನು ಅನುಸರಿಸಲು ರವೀಂದ್ರ ನಾಯ್ಕ್ ಅವರು ಆಗ್ರಹಿಸಿದ್ದಾರೆ. ಬೇಡ್ತಿ, ಅಘನಾಶಿನಿ, ವರದಾ ಮತ್ತು ಗಂಗಾವಳಿ ನದಿಯನ್ನು ಜೋಡಣೆ ಮಾಡುವಂತ ಸರ್ಕಾರದ ಈ ಯೋಜನೆ ನೈಸರ್ಗಿಕ ಮತ್ತು ಪಾರಂಪರಿಕವಾಗಿ ಮತ್ತು ಅವೈಜ್ಞಾನಿಕವಾಗಿರುವುದರಿಂದ ಇದನ್ನು ನಿಷೇಧಿಸಬೇಕು ಅಥವಾ ಕೈ ಬಿಡಬೇಕು ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟದ ಪರವಾಗಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಬೇಡ್ತಿ ಕೊಳ್ಳ ನದಿಯ ಆವರಣದಲ್ಲಿ ಸುಮಾರು 1,741 ವಿವಿಧ ರೀತಿಯ ಔಷಧ ಮತ್ತು ಮೌಲಿಕವಾದ ಗಿಡಗಳು ಇರುವಂಥ ಒಂದು ತಾಣವಾಗಿದೆ. ಅದರ ಜೊತೆಯಲ್ಲಿ ಸುಮಾರು 420 ವಿಶಿಷ್ಟವಾದ ಪ್ರಾಣಿ ಪಕ್ಷಿಗಳು ಜೀವನ ಮಾಡುವಂಥ ಈ ಒಂದು ಪ್ರದೇಶವಾಗಿದೆ. ಇಡೀ ಈ ಒಂದು ಬೇಡ್ತಿ ಕಣಿವೆಯಲ್ಲಿ ಸುಮಾರು 35 ವಿಶಿಷ್ಟವಾದ ಪ್ರಾಣಿಗಳು ಜೀವಿಸುವಂಥ ಈ ಪ್ರದೇಶ ಈಗಾಗಲೇ ನೀರಿನ ಒಂದು ವಿಶೇಷವಾದ ಯೋಜನೆಯಡಿಯಲ್ಲಿ ಇದನ್ನು ಹೊರ ಜಿಲ್ಲೆಗೆ ಒಯ್ಯುವಂಥ ಕಾರ್ಯಯೋಜನೆಯನ್ನು ಮಾಡ್ತಾ ಇದ್ದೀವಲ್ಲ, ಇದು ಅವೈಜ್ಞಾನಿಕವಿದೆ ಮತ್ತು ಇದನ್ನು ಸ್ಥಿತಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಯೋಜನೆ ಅಡಿಯಲ್ಲಿ ಇದನ್ನು ಜಾರಿಗೆ ತಂದಲ್ಲಿ ನೈಸರ್ಗಿಕವಾಗಿ ಈ ಪ್ರದೇಶದಲ್ಲಿ ಸುಮಾರು ಅರಣ್ಯ ಮತ್ತು ಸಾಗುವಳಿಗೆ ಸಂಬಂಧಪಟ್ಟಂತೆ 20,000 ರಿಂದ 25,000 ಕುಟುಂಬಗಳು ಜೀವಿಸುವಂಥ ಈ ಮನುಕುಲಕ್ಕೆ ಒಂದು ಮಾರಕವಾಗುವುದರಲ್ಲಿ ಸಂಶಯವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಆಗ್ರಹ ಮಾಡುವುದೇನಂತ ಹೇಳಿದ್ರೆ ಪರಿಸರ ವಿರೋಧಿ, ಅವೈಜ್ಞಾನಿಕ ಮತ್ತು ನಿಸರ್ಗಕ್ಕೆ ವಿರೋಧವಾಗಿರುವಂಥ ಈ ಯೋಜನೆಯನ್ನು ಕೈಬಿಡಬೇಕು ಮತ್ತು ಯಾವ ಕಾರಣಕ್ಕೂ ಈ ಸಾಂದ್ರತೆಯ ದೃಷ್ಟಿಯಲ್ಲಿ ಹೊಸ ಯೋಜನೆಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.